ಏನು ಮಾಡ್ತಿದ್ದೀಯ? ಬಾರೆ ಇಲ್ಲಿ. ಇದೇನಿದು ಸ್ವಾಮಿ, ಹೊರಗಡೆ ನಿಂತು ಈ ರೀತಿ ಎಲ್ಲ ಕೂಗ್ತಾ ಇದ್ದೀರಲ್ಲ? ಒಳಗಡೆ ಕಸ ಗುಡಿಸ್ಬೇಕು, ಮುಸ್ರೆ ತೊಳಿಬೇಕು, ಇನ್ನು ಅಡ್ಗೆ ಕೂಡ ಮಾಡ್ಬೇಕು ಗೊತ್ತಾ? ಅಲ್ಲಿ ಕಸ ಗುಡಿಸಿ ಮುಸ್ರೆ ತಿಕ್ಕಿ ಅಡಿಗೆ ಮಾಡೋದೊಂದು ದೊಡ್ಡ ಕೆಲಸವೇ ನಿನಗೆ? ನೋಡಿ, ನೀವಂತೂ ಗಂಡಸರು ಒಂದು ಗಂಟೆ ಕೆಲಸ ಮಾಡಿ ಒಂದೊಂದು ಗಂಟೆ ಹೊತ್ತು ಹರಟೆ ಹೊಡಿತಾ ಕಟ್ಟ ಮೇಲೆ ಕುತ್ಕೊಳ್ತೀರಿ. ಆದ್ರೆ ಹೆಣ್ಮಕ್ಳು ನಮ್ ಕೆಲಸ ಹಾಗಾಗೋದಿಲ್ವಲ್ಲ. ಹೊಲದಲ್ಲಿ ಅದೆಷ್ಟೇ ದಣಿದು ಬಂದ್ರು ಕೂಡ ಆ ದಣಿವಿನ ಬಾಧೆಯನ್ನು ದೂರ ಬಿಟ್ಟು ಅಂಧಕಾರದಲ್ಲಿ ಮುಳುಗಿರುವ ಈ ಮನೆಯನ್ನ ಬೆಳಕಿನತ್ತಕ್ಕೆ ಬೆಳದಿಂಗಳ ಮಾಡ್ಬೇಕು. ಅದು ಹೆಣ್ಣಿನ ಕರ್ತವ್ಯವಲ್ವೇನು? ನಿಜ ರೇವತಿ, ಅದಕ್ಕಂತೆ ಹೆಣ್ಣನ್ನು ದೇವತೆ ಎಂದು ಪೂಜೆ ಮಾಡುತ್ತಾರೆ ನಮ್ಮ ದೇಶದ ಜನಗಳು. BA ಪದವೀಧರರಾದ ನೀನು ಈ ರೈತನ ಕೈ ಹಿಡಿದಾಗ ನನ್ನ ಸಂಸಾರದ ಬಂಡಿ ಈ ರೀತಿ ಸುಗಮವಾಗಿ ಸಾಗುತ್ತದೆ ಎಂದು ಬಯಸಿರಲಿಲ್ಲ. ನೀನು ಬಂದು ನನ್ನೊಡನೆ ಬದುಕು ಸಾಗಿಸಿದಾಗ ಗೊತ್ತಾಯ್ತು ನೀನೇ ನಿಜವಾದ ಈ ಒಕ್ಕಲಿಗನ ಒಡತಿ ಎಂದು. ನೋಡಿ ಸ್ವಾಮಿ, ಕೋಟಿ ವಿದ್ಯೆಗಿದ್ದರೂ ಕೂಡ ಮೇಟಿ ವಿದ್ಯೆಯನ್ನು ಲೇಸು ಎಂದು ಹೇಳಿದ್ದಾರೆ. ನೋಡಿ, ಆದಷ್ಟು ಶ್ರೀಮಂತರು ನೂರಾರು ಜನಗಳನ್ನ ದೂರ ಬಿಟ್ಟು ಅವರನ್ನ ದ್ವೇಷ ಮಾಡಿ ಶ್ರೀಮಂತರಾಗಿರ್ತಾರೆ. ಅಂತವರ ಕೈ ಹಿಡಿಯೋದಕ್ಕಿಂತ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೈ ಹಿಡಿದಿದ್ದೀನಲ್ಲ, ನಿಜವಾಗ್ಲು ನಾನು ಪುಣ್ಯವಂತಳು ಕಣ್ರಿ, ಪುಣ್ಯವಂತಳು. ಪುಣ್ಯ ನಿನ್ನದಲ್ಲ ರೇವತಿ. ಸಾಕಷ್ಟು ಶ್ರೀಮಂತರು ಬಂದು ನಿನಗೆ ವರ ಮಾಹೇಶರು ಗಗನದೆತ್ತರ ನಿನಗೆ ಆಸೆ ತೋರಿಸಿದರು. ಅವರ ಆಸೆಗೆ ನೀ ಮರಳು ಆಗದಂತೆ ರಟ್ಟೆ ಮುರಿದು ದುಡಿಯುವ ಈ ರೈತನ ಜೋಡಿ ಬಾಳುವುದಕ್ಕೆ ಒಪ್ಪಿದೆಯಲ್ಲ. ನಿನ್ನಂತ ಒಳ್ಳೆ ಗುಣಗಳನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನೋಡಿ, ಆ ರೀತಿ ಮಾತಾಡಿದ್ರೆ ಒಬ್ಬರ ಸಂಸಾರ ಅಂದ್ರೆ ಅದು ಜೋಡೆತ್ತಿನ ಬಂಡಿ ಇದ್ದಂತೆ. ನಾವಿಬ್ರು ಜೋಡೆತ್ತುಗಳಂತೆ ಸದಾಕಾಲ ಈ ನಮ್ಮ ಜೀವನದಲ್ಲಿ ಬಂದಾಗಿ ಬಾಳಿ ಬನ್ನಿ ಊಟ ಮಾಡಿದ್ರಂತೆ. ನಿಂತುಕೋ ರೇವತಿ. ಯಾಕ್ರಿ, ನಿಮ್ಗೆ ಹೊಟ್ಟೆ ಹಸಿದಿಲ್ವೇನು? ಹಸಿವೆ ಆಗಿದೆ ರೇವತಿ, ಆದರೆ ಹೊಟ್ಟೆ ಹಸಿವಲ್ಲ. ನಿನ್ನಂತ ಶ್ರೀ ರತ್ನವನ ಪಡೆದ ಈ ನಿನ್ನ ಗಂಡನಿಗೆ ನಿನ್ನ ಬಾಯಿಂದ ಬರುವ ಕೋಗಿಲೆ ಕಂಠದಿಂದ ಪ್ರೇಮ ಕಾವ್ಯವನ್ನ ಕೇಳಿ ದಾಹವನ್ನು ಇಂಗಿಸಿಕೊಳ್ಳಬೇಕೆನ್ನುವ ಹಸಿವಾಗಿದೆ. ರೀ ಹೋಗ್ರಿ, ಈ ಸಮಯದಲ್ಲಿ ಇನ್ನು ನೀವು ಹಾಡಿ ಕುಣಿಬೇಕೇನು? ಹುಚ್ಚಿ, ಗಂಡ ತೋರಿಸುವ ಪ್ರೀತಿ, ತಾಯಿ ತೋರಿಸುವ ವಾತ್ಸಲ್ಯ, ಇವು ಎರಡಕ್ಕೂ ಯಾವ ಸಮಯನೂ ಬೇಕಾಗಿಲ್ಲ. ಹಾಡು ಬಾರೆ ಊರ್ವಶಿ, ಈ ನಿನ್ನ ಗಂಡನನ್ನು ಆಧರಿಸಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ.
ಏನಾದರೂ ಊಟ ಮಾಡ್ತೀರಾ? ರೇವತಿ, ಗೋವಿನ ಜೋಳದ ಪೈರಿಗೆ ಕಾಡು ಮೃಗಗಳ ಕಾಟ ಜಾಸ್ತಿ ಆಗಿದೆ. ತಮ್ಮನನ್ನು ಕಳಿಸಬೇಕೆಂದರೆ ಮಹದಾಯಿ ಸಲುವಾಗಿ ರೈತರನ್ನು ಕರೆದುಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಲು ಬೆಂಗಳೂರಿಗೆ ಹೋಗಿದ್ದಾರೆ. ಅದಕ್ಕೆ ನಾನೇ ಹೋಗಿ ಹೊಲದಲ್ಲಿ ಮಲಗಬೇಕು. ನೀನು ಮನೆಯಲ್ಲಿ ಹುಷಾರಾಗಿರು. ಏನು, ಈ ಕತ್ತಲಲ್ಲಿ ನಾನೊಬ್ಳೆ ಮನೇಲಿ ಇರ್ಬೇಕಾ? ರೀ, ನನ್ಗೆ ತುಂಬಾನೇ ಭಯವಾಗುತ್ತೆ. ಏಕೆ ರೇವತಿ, ಭಯ ಪಡುವುದಕ್ಕೆ ನಮ್ಮ ಮನೆಯನ್ನು ಕಾಡಲ್ಲಿದೆಯಾ? ಅಕ್ಕಪಕ್ಕ ಸಾಕಷ್ಟು ಮನೆಗಳಿವೆ. ನೀನು ಹೆದರೋ ಅವಶ್ಯಕತೆನೇ ಇಲ್ಲ. ನಾನು ಬೆಳಗ್ಗೆನೆ ಬೇಗನೆ ಎದ್ದು ಬಂದು ಬಿಡುತ್ತೇನೆ. ಭಯ ಪಡಬೇಡ. ಆಯ್ತು ಸ್ವಾಮಿ, ಹೋಗೋಣ.